ಆಡಳಿತ ಪಕ್ಷ ಮಾನ್ಯ ಶಾಸಕರು ಮಂತ್ರಿಗಳಿರ್ಬೋದು ನನ್ನೆಲ್ಲ ಹಿಡ್ಕೊಂಡು ನಾವು ಕರ್ನಾಟಕ ಆಗಲಿ ಬೆಳವಣಿಗೆ ಆಗಲಿ ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನು ಮಾಡುವಂಥ ಎಲ್ಲರಿಗೂ ಜವಾಬ್ದಾರಿ ಇದೆ. ಎಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ಭಾಗ ಭಾಳಷ್ಟು ನಮಗೂ ಕೂಡ ಅದರ ಅರಿವಿದೆ. ಸಾಕಷ್ಟು ನೀರಾವರಿ ಯೋಜನೆಗಳಿವೆ, ಸಾಕಷ್ಟು ಸರ್ಕಾರಿ ಅನುದಾನ ಇನ್ನು ನಮ್ಮ ಈ ಭಾಗಕ್ಕೆ ಬರಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ರಾಜಕಾರಣ ಪಕ್ಕಕ್ಕೆ ನನ್ನನ್ನು ಹೆಚ್ಕೊಂಡು ಮಾತಾಡ್ತಾರೆ. ರಾಜಕಾರಣವನ್ನು ಪಕ್ಕಕ್ಕಿಟ್ಕೊಂಡು ಈ ಭಾಗದ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂಥ ಚಿಂತನೆಯನ್ನ ಬರುವಂಥ 10 ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನನ್ನ ಮನೆ. ಚಿಂತನೆಯನ್ನು ನಾನು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸಲು ಗಮನ. ಬಿಜೆಪಿಯವರಿಗೆ ನೈತಿಕತೆ ಇಲ್ಲ, ರೈತರ ಬಗ್ಗೆ ಮಾತನಾಡುವಾಗ ನೈತಿಕತೆ ಇಲ್ಲ. 11 ತಿಂಗಳಲ್ಲಿ ರೈತರ ಹೋರಾಟ ಆಯಿತು. 120 ಜನ ಏನು ಎದುರ್ಕೊಂಡ್ರು. ಅವರ ಹೋಮ್ ಮಿನಿಸ್ಟರ್ ಮಗನೇ, ಆ ಪಕ್ಷದ ಹೋಮ್ ಮಿನಿಸ್ಟರ್ ಮಗನೇ ರೈತರ ಮೇಲೆ ಗಾಡಿಯನ್ನು ಹಾಕಿಸ್ಕೊಂಡು ಹೋಗೋದು, ರೈತರು ಸತ್ತಿದ್ದು, ರೈತರ ಹೋರಾಟವನ್ನು ಹತ್ತಿಕ್ಕಲು ಎಲ್ಲ ಕಸರತ್ತನ್ನು ಮಾಡಿದ್ರು. ಅದನ್ನು ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗೆ ತೋರಿಸಿದ್ದೀರಾ. BJPಗೆ ಯಾವ ನೈತಿಕತೆ ಇದೆ? ಗೋಲಿಬಾರವನ್ನು ಹಾವೇರಿಯಲ್ಲಿ ಮಾಡಿಸಿದಂಥ BJP ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಇಲೆಕ್ಷನ್ಗಿಂತ ಮುಂಚೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪೇಡೆಯನ್ನು ಹಂಚಿದಂಥ BJP ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೈತರು ಪರವಾಗಿದ್ದೀವಿ ಅಂತ ಹೇಳಿದ್ರೆ ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ನಿಮ್ಮ ಪರವಾಗಿ ಕಾಳಜಿಯನ್ನು ತೆಗೆದುಕೊಳ್ತಾರೆ. ವಿದ್ಯುತ್ ಶಕ್ತಿ ಕೊಟ್ಟಂಥವ್ರು ಯಾರು, ಕಟ್ಟೆಯಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂಥವ್ರು ಯಾರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥವ್ರು ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಇದೆ. ಅವರ ಒಳಿತನ್ನು ಬಯಸುವಂಥದ್ದು, ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಹೇಳಿ ಮೊನ್ನೆ ನಾವು ಮಂಗಳೂರಿಗೆ ಹೋಗ್ಬೋದು ಸಂದರ್ಭದಲ್ಲಿ ನಾನು ಸತೀಶ್ ಜಾರಕಿಹೊಳಿ ಅವರು ನನ್ನ ಮುಖ್ಯಮಂತ್ರಿಗೆ ನಾವು ಮಂಗಳೂರಿಗೆ ಹೋಗ್ತಿದ್ವಿ 3-4 ದಿನದಿಂದ. ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಬಂತು. ಸೊ ಸ್ಥಳೀಯ ಶಾಸಕರು ಈ ಬಾರಿ ಕರೆದು ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಪರ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಸಲುವಾಗಿ, ಯಾಕಂತಂದರೆ ಎಲ್ಲ ಕಡೆ ರೀಚ್ ಆಗಬೇಕು ಸರ್ಕಾರದ ಯೋಜನೆ. ಅದಕ್ಕೋಸ್ಕರ ವಿಭಜನೆ ಬಗ್ಗೆ ಮಾತನಾಡ್ತೀನಿ ಅಂತ ನಾನು ಮುಖ್ಯಮಂತ್ರಿ. ಗುಡ್ ನ್ಯೂಸ್ ಅಂತಲೇ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಯಾಕಂದರೆ ಕೆಲವರು ಪರ ಇರ್ತಾರೆ. ಆಡಳಿತದ ದೃಷ್ಟಿಯಿಂದ ಗುಡ್ ನ್ಯೂಸ್ ಅಂತ ನೀವು ಒಂದು ಸ್ವಲ್ಪ ಜಾಸ್ತಿ ಭಜನೆ ನಮ್ಮ ಜೊತೆ ಮಾಡಿ ಎಲ್ಲರೂ ಸೇರಿಕೊಂಡು ಆಡಳಿತದ ದೃಷ್ಟಿಯಿಂದ ಒಳ್ಳೆ ನಿರ್ಣಯ. ತಾವು ಮಾಧ್ಯಮದವರು ಪ್ರಶ್ನೆ ಕೇಳಬೇಕಾದ್ರೆ ಕರೆಕ್ಟಾಗಿ ಕೇಳ್ಕೊಂಡು ನಿಮ್ಗೆಲ್ಲರಿಗೂ ಹೇಳ್ತಾ ಇಲ್ಲ. ಪ್ರಸ್ತುತ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಅಖಂಡ ಕರ್ನಾಟಕದ ಪರವಾಗಿ ನಾವೆಲ್ಲರೂ ಗಟ್ಟಿಯಾಗಿದ್ದೀವಿ. ಬಗ್ಗೆ ಮೊನ್ನೆ ಹೋರಾಟಗಾರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪ್ರತ್ಯೇಕ ಬಜೆಟ್ ಅನ್ನು ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಚರ್ಚೆ ಒಂದೊಂದು ಜಿಲ್ಲೆಯ ಎಲ್ಲರನ್ನೂ ಕರೆದು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ರಾಜು ಸೇಠ್ ಅವರು ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ಗಳಾಗುತ್ತೆ. ಸೊ ಈ ಭಾಗಕ್ಕೇ ಬೇಕಾದಂಥ ಕ್ಯಾಬಿನೆಟ್ ವಿಚಾರಗಳನ್ನ ತೆಗೆದುಕೊಳ್ತಾರೆ, ಅದರಲ್ಲಿನ ಘೋಷಣೆ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿ ನಮಗೆ 2.5 ಲಕ್ಷ ಹುದ್ದೆಗಳ ಖಾಲಿ ಇದ್ದಾವೆ ಅಂತ ಹೇಳ್ತೀನಿ. ಸೊ 2.5 ವರ್ಷದಲ್ಲಿ 2 ಲಕ್ಷ ಹುದ್ದೆಗಳು ತಂದ್ಕೊಳ್ಳೋಕ್ಕೆ ಸಾಧ್ಯ. ಏನೇನು ಯಾವ್ಯಾವ ಸರ್ಕಾರ ಬಂದಿತ್ತು, ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದೆ, ಉದ್ಯೋಗವನ್ನು ಕೊಟ್ಟಿದೆ, ಅದನ್ನು ಮೊದಲು ತಾವೆಲ್ಲರೂ ಗಮನ ಹರಿಸಿ ಆಮೇಲೆ ಕೇಳಿ. ಖಂಡಿತವಾಗ್ಲೂ ಉದ್ಯೋಗ ಕೇಳ್ತಾ ಇದ್ದಾರೆ, ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ.